ಜಿಬಿಎ ಚುನಾವಣೆಗೂ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಜೂನ್ 30ರೊಳಗೆ ಚುನಾವಣೆ ನಡೆಸುವಂತೆ ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿದೆ. ಜಿಬಿಎ ಚುನಾವಣೆಗೆ ಈಗ ಸುಪ್ರೀಂ ಕೋರ್ಟ್ ಗಡುವನ್ನು ಕೂಡ ಕೊಟ್ಟಿದೆ. ಜೂನ್ 30ರೊಳಗಡೆ ಎಲೆಕ್ಷನ್ ಮುಗಿಸ್ಬೇಕು. ಏನೇನಿದೆಯೋ ನಿಮ್ಮ ಕೆಲಸ ಇದೆಲ್ಲ ಮುಗಿಸ್ಕೊಂಡ್ಬಿಡಿ. ಮೀಸಲಾತಿ ಅಥವಾ ವಿಂಗಡಣೆ ಇದೆಲ್ಲವೂ ಕೂಡ ಆದೇಶ ಹೊರಡಿಸಲಾಗಿದೆ. ಇನ್ನು ವಾರ್ಡ್ ವಿಂಗಡಣೆ ಅಧಿಸೂಚನೆಗೆ ಫೆಬ್ರವರಿ 20ಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಆಮೇಲೆ ಮೀಸಲಾತಿ ಪ್ರಕ್ರಿಯೆಯನ್ನು ಮುಗಿಸಲಿಕ್ಕೆ ಫೆಬ್ರವರಿ 28ಕ್ಕೆ ಗಡುವು ನೀಡಲಾಗಿದೆ. ಬಳಿಕ SSLC ಪರೀಕ್ಷೆಗಳು ಆರಂಭ ಆಗುತ್ತೆ. ಮೇವರೆಗೂ ಕೂಡ ಅವಕಾಶವನ್ನು ಕೇಳಿತು ಚುನಾವಣಾ ಆಯೋಗ. ಜೂನ್ 30ರೊಳಗಡೆ GB ಎಲೆಕ್ಷನ್ ನಡೆಸೋಕೆ ಆದೇಶ ಬಂದಿದೆ. ಹಾಗಾದರೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ಜೂನ್ 30ರೊಳಗೆ GBA ಅಧೀನದ 5 ಪಾಲಿಕೆಗಳ ಎಲೆಕ್ಷನ್ ಆಗಬೇಕು. ಫೆಬ್ರವರಿ 20ಕ್ಕೆ ವಾರ್ಡ್ ವಿಂಗಡಣೆ ಅಧಿಸೂಚನೆಯನ್ನು ಹೊರಡಿಸಬೇಕು. ಮಾರ್ಚ್ 16ರೊಳಗೆ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಣೆ ಮಾಡಬೇಕು. ಮೇ 26ರಿಂದ ಜಾರಿಗೆ ಬರುವಂತೆ ಚುನಾವಣಾ ಪ್ರಕ್ರಿಯೆಗಳು ನಡೆಸಬೇಕು. SSLC ಪರೀಕ್ಷೆಗಳು ಮುಗಿದ ಕೂಡಲೇ ಚುನಾವಣೆ ಪ್ರಕ್ರಿಯೆಗಳು ಆರಂಭ ಆಗಬೇಕು. ಮತ್ತೆ ನೆಪ ಹೇಳದಂತೆ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಈಗ ಪುನರ್ವಿಂಗಡಣೆ ಇರ್ಬೋದು, ಮೀಸಲಾತಿ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಒಂದೊಂದು ಡೇಟ್ ಅಂಥೇಳಿ ಗಡುವನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಹಾಗಾಗಿ ರಾಜಕೀಯ ಪಕ್ಷಗಳಲ್ಲೂ ಕೂಡ ಈಗ ಚಟುವಟಿಕೆಗಳು ಬಹಳ ಬಿರುಸಾಗಿ ನಡೆಯುತ್ತೆ. ಯಾಕೆಂದರೆ ಸುಮಾರು 5ರಿಂದ 6 ವರ್ಷ ಆಯಿತು ಚುನಾವಣೆ ಆಗಿರಲಿಲ್ಲ. ಸಾರ್ವಜನಿಕ ವಲಯದಲ್ಲೂ ಕೂಡ ಬಹಳ ಆಕ್ರೋಶ ಇತ್ತು, ಯಾವಾಗ ಎಲೆಕ್ಷನ್ ಮಾಡುತ್ತೆ ಸರ್ಕಾರ ಅಂಥೇಳಿ. ಸುಪ್ರೀಂ ಕೋರ್ಟ್ ಕೂಡ ಈ ಹಿಂದೆ BJP ಸರ್ಕಾರ ಇದ್ದಾಗಲೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಸಾಕಷ್ಟು ಅರ್ಜಿಗಳು ಸಲ್ಲಿಕೆಯಾಗಿದ್ವು. ಈಗ ಸುಪ್ರೀಂ ಕೋರ್ಟ್ ಗರಂ ಆಗಿ ಜೂನ್ 30ರೊಳಗಡೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಬೇಕು ಅನ್ನುವಂಥ ತಾಕೀತನ್ನು ಕೂಡ ಮಾಡಿದೆ. ಮತ್ತು SSLC ಪರೀಕ್ಷೆಗಳು ಅಲ್ಲಿ ಸಿಬ್ಬಂದಿಗಳ ಕೊರತೆ ಕೂಡ ಎದುರಾಗ್ಬೋದು ಅನ್ನುವಂಥ ಕಳವಳವನ್ನು ಕೂಡ ಚುನಾವಣಾ ಆಯೋಗದ ಕಡೆಯಿಂದ ವ್ಯಕ್ತಪಡಿಸಲಾಯಿತು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ನೀಡ್ತಾರೆ. ಗಣೇಶ್, ಅಂತೂ ಇಂತೂ ಈ GBA ಚುನಾವಣೆಗೆ ಹಿಡಿದಂತಹ ಗ್ರಹಣ ಬಿಟ್ಟಂಗೆ ಕಾಣಿಸ್ತಾ ಇದೆ. ಸರ್ಕಾರದ ಮೇಲೆ ಸುಪ್ರೀಂ ಕೋರ್ಟ್ ಯಾವ ರೀತಿ ಗರಂ ಆಯಿತು, ಜೊತೆಗೆ 30ರೊಳಗಡೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಬೇಕು ಅನ್ನುವಂಥ ಆ ಖಡಕ್ಕಾದಂತಹ ಸೂಚನೆ ಏನಿದೆ, ಈಗ ರಾಜಕೀಯ ಪಕ್ಷಗಳಿಗೆ ಯಾವ ರೀತಿ ಒಂದು ಚಟುವಟಿಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಸಿಕ್ಕಂದಾಗಿದೆ. ಓವರಾಲ್ ನೋಡೋದಾದರೆ ಈಗ ಆ ಚುನಾವಣಾ ಅಧಿಸೂಚನೆ ಆಗಿರ್ಬೋದು, ಪ್ರಕ್ರಿಯೆಗಳು ಯಾವಾಗಿಂದ ಶುರುವಾಗುತ್ತೆ ಅಂತ? ಖಂಡಿತವಾಗಲೂ ಪ್ರಭು, ಜೂನ್ ಮೊದಲ ವಾರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಒಂದು ಚುನಾವಣೆಗೆ ನಿಗದಿಯಾಗಿದ್ದು ಚುನಾವಣಾ ಪ್ರಕ್ರಿಯೆ ಜೂನ್ ಮೊದಲ ವಾರದಲ್ಲಿ ಆಗುತ್ತೆ ಅನ್ನುವಂಥದ್ದು ಈಗ ಸದ್ಯದ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದ ಸೂಚನೆಯಿಂದ ಬರ್ತಾ ಇರುವಂಥದ್ದು. ಮುಖ್ಯವಾಗಿ ನಾವು ಈ ಒಂದು ಚುನಾವಣೆ ಯಾಕೆ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಹಿನ್ನೆಲೆಯನ್ನು ನೋಡೋದಾದ್ರೆ 2018-19ರಲ್ಲಿ ಕಡೆಯದಾಗಿ ಪಾಲಿಕೆ ಅಂತಂದರೆ ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು. ಕಡೆಯ ಕೌನ್ಸಿಲ್ ಅಥವಾ ಕಾರ್ಪೊರೇಟ್ಗಳ ಅವಧಿ 2018-19ಕ್ಕೆ ಮುಕ್ತಾಯ ಆಗುತ್ತೆ. ಅಂದರೆ 2015ರಲ್ಲಿ ಚುನಾವಣೆ ಆದ ಬಳಿಕ ಈಗ 10 ವರ್ಷಗಳ ನಂತರ ಮತ್ತೆ ಈಗ ಏನು ಪಾಲಿಕೆಗಳಿಗೆ ಚುನಾವಣೆ ಆಗ್ತಾ ಇರುವಂಥದ್ದು. ಇತ್ತೀಚೆಗೆ ಸರ್ಕಾರ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ 5 ನಗರ ಪಾಲಿಕೆಗಳಾಗಿ ವರ್ಗಾವಣೆಯನ್ನು ಮಾಡಿತ್ತು. ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಹಾಗೂ ಬೆಂಗಳೂರು ಪಶ್ಚಿಮ ಹಾಗೂ ಪೂರ್ವ ಅಂತಂದರೆ 5 ನಗರ ಪಾಲಿಕೆಗಳನ್ನಾಗಿ ವಿಂಗಡಿಸಿ ಬೆಂಗಳೂರಿನ ವ್ಯಾಪ್ತಿಯನ್ನು ಹಿಗ್ಗಿಸಿ ಸರಿಸುಮಾರು 369 ವಾರ್ಡ್ಗಳಾಗಿ ಪರಿವರ್ತನೆ ಮಾಡಿತ್ತು. ಇತ್ತೀಚೆಗೆ ಅಂತಂದರೆ ಒಂದೆರಡು ದಿನಗಳ ಒಂದು ಕಳೆದ ವಾರ ಅಷ್ಟೇ ಈ ಒಂದು GBA ಒಂದು ನಗರ ಪಾಲಿಕೆಗಳ ಚುನಾವಣೆಗೆ ಸಂಬಂಧಪಟ್ಟಂತಹ 369 ವಾರ್ಡ್ಗಳಿಗೆ ಮೀಸಲಾತಿಯನ್ನು ಕೂಡ ಪಟ್ಟಿ ಪ್ರಕಟ ಮಾಡಿತ್ತು. ಬೆಂಗಳೂರು ದಕ್ಷಿಣಕ್ಕೆ ಮೀಸಲಾತಿಗಳು ಹೇಗಿದೆ, ಬೆಂಗಳೂರು ಉತ್ತರಕ್ಕೆ ಮೀಸಲಾತಿ ಹೇಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಅಥವಾ ಅಧಿಸೂಚನೆಯನ್ನು ಹೊರಡಿಸಿತ್ತು. ಈಗ ಅಂತಂದರೆ 15 ದಿನಗಳ ಕಾಲಾವಕಾಶವನ್ನು ಕೂಡ ಈಗ ನೀಡಿರುವಂಥದ್ದು. ಯಾರಾದರೂ ಆಯಾ ವಾರ್ಡ್ಗಳಲ್ಲಿರುವಂತಹ ಮತದಾರರಾಗಿರುವಂಥದ್ದು, ರಾಜಕೀಯ ಪಕ್ಷಗಳಾಗಿರುವಂಥದ್ದು, ಸಮಾಜ ಸೇವಕರಾಗಿರುವಂಥದ್ದು, ಹಾಗೆಯೇ ಇತರೆ ವ್ಯಕ್ತಿಗಳು ಕೂಡ ಆಕ್ಷೇಪಣೆ ಸಲ್ಲಿಸಲಿಕ್ಕೆ 15 ದಿನಗಳ ಕಾಲಾವಕಾಶವನ್ನು ಈಗ GBA ನೀಡಿದೆ. ಅದಾದ ಬಳಿಕ ಫೆಬ್ರವರಿ 20ರವರೆಗೆ 20ರ ಒಳಗೆ ಮೀಸಲಾತಿಯನ್ನು ಅಥವಾ ಅಂತಿಮ ಮೀಸಲಾತಿ ಪಟ್ಟಿಯನ್ನು ಪ್ರಕಟ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಈಗ ಸರ್ಕಾರಕ್ಕೆ ಸೂಚನೆ ನೀಡಿರುವಂಥದ್ದು. ಮಾರ್ಚ್ 16ರ ಒಳಗೆ ಅಂತಿಮ ಮತದಾರರ ಪಟ್ಟಿ ಅಂತಂದರೆ 369 ವಾರ್ಡ್ಗಳಲ್ಲಿ ಬರುವಂತಹ ಮತದಾರರ ಪಟ್ಟಿಯನ್ನು ಕೂಡ ಮಾರ್ಚ್ 16ರ ಒಳಗಡೆ ಪೂರ್ಣಗೊಳಿಸಿ ಪ್ರಕಟಣೆಯನ್ನು ಮಾಡಬೇಕು. ಅಂದರೆ ಚುನಾವಣಾ ಪ್ರಕ್ರಿಯೆಯನ್ನು ಮೇ 26ರ ನಂತರ ಆರಂಭಿಸಿ, ಅಂತಂದರೆ SSLC ಎಕ್ಸಾಮ್ಸ್ ಇರುತ್ತೆ, ಹಾಗೆಯೇ IPL ಮ್ಯಾಚ್ಗಳಿರುತ್ತೆ. ಈ ಥರ ಒಂದಿಷ್ಟು ಮಾರ್ಚ್, ಏಪ್ರಿಲ್, ಮೇ ಆರಂಭದವರೆಗೂ ಕೂಡ ಚುನಾವಣೆಗೆ
ಬೇಕಾದಂಥ ಸಿದ್ಧತೆಗಳು ಮಾಡ್ಕೊಳ್ಳಿಕ್ಕೆ ಸರ್ಕಾರ ಸಾಧ್ಯವಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತಹ ಭದ್ರತೆಗಳು ಕಾರ್ಯಕೆಲಸಗಳು ಇರುವಂತಹ ಹಿನ್ನೆಲೆಯಲ್ಲಿ ಪೂರ್ವ ನಿಯೋಜಿತೆಯಾಗಿ ಚುನಾವಣೆಗೋಸ್ಕರ ನೀವು ಜೂನ್ನಲ್ಲಿ ಚುನಾವಣೆ ನಡೆಸಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದೆ. ಆದರೆ ಒಂದು ವಿಷಯ ಪ್ರಭು, ಇಲ್ಲಿ ರಾಜಕೀಯ ಪಕ್ಷಗಳು ಅಂತಂದ್ರೆ ವಿರೋಧ ಪಕ್ಷಗಳು ಯಾರು ಕೂಡ ಈ ಒಂದು ಮೀಸಲಾತಿಯ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿಯನ್ನ ಒಪ್ಪಿಗೆ ಆಗಲಿ ಅಥವಾ ರಿಜೆಕ್ಷನ್ ಬಗ್ಗೆ ಕೂಡ ಆಕ್ಷೇಪಣೆ ಸಲ್ಲಿಕೆಯನ್ನು ಕೂಡ ಮಾಡಿಲ್ಲ. ಹಾಗಾಗಿ ಇನ್ನೂ ಕಾಲಾವಕಾಶಗಳಿರುವಂತಹ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಮತ್ತೆ ಅಪೀಲ್ ಹೋದ್ರೆ ಮತ್ತಷ್ಟು ದಿನಗಳ ಕಾಲ ಮುಂದೂಡುವಂತ ಸಾಧ್ಯತೆಗಳಿರುವಂತದ್ದು. ಸರ್ಕಾರ ಒಂದು ಹಂತದಲ್ಲಿ ಈಗ ಇದೇ ವರ್ಷದ ಜೂನ್ ತಿಂಗಳಲ್ಲಿ ಚುನಾವಣೆ ನಡೆಸಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಒಪ್ಪಿಗೆಯನ್ನು ಸೂಚಿಸಿರುವಂತದ್ದು. ಬಹುತೇಕವಾಗಿ ಚುನಾವಣೆ ಆಗುತ್ತೆ ಅನ್ನುವಂತಹ ಮುನ್ಸೂಚನೆ ಈಗ ಸದ್ಯ ಇರುವಂತದ್ದು. ಥ್ಯಾಂಕ್ ಯು ಗಣೇಶ್ ಮಾಹಿತಿಗಾಗಿ.